ನಾನು ಉಮಾ ಮಹೇಶ್ವರಿ ಹರಿಹರಿ ಬ್ರಹ್ಮಾದಿಗಳಿಗೆ ಜನ್ಮ ನೀಡಿ ಈ ಜಗತ್ತನ್ನು ಉದ್ಧಾರ ಮಾಡಿದ ತಾಯಿಯಮ್ಮ ನೀನು. ನನ್ನ ಪತಿ ಮೈದುನರ ಬಾಳಿಗೆ ಸದಾ ಬೆಂಗಾವಲಾಗಿ ನಿಂತು ಈ ಹೆತ್ತವರ ಕನಸನ್ನು ನನಸು ಮಾಡುವ ನಿನಗೆ ನನ್ನ ಕೋಟಿ ಕೋಟಿ ನಮನಗಳು ತಾಯಿ, ಕೋಟಿ ಕೋಟಿ ನಮನಗಳು. ಅನುಸೂಯ, ಆ ನನ್ನ ತಂದೆ ರಾಮಲಿಂಗೇಶ್ವರ ತಾಯಿ ಜಗದೀಶ್ವರಿ ಪೂಜೆ ಮುಗಿಸಿದೆಯಾ? ಮಗೀತು ಬನ್ನಿ ಸಾರ್, ಆ ದೇವರ ಪೂಜೆ ಮಾಡಿ ಹಾಡಿ ನಮಿಸಿದ್ದೇನೆ. ನೀವು ನಮಸ್ಕರಿಸದೊಂದು ದೀಪ ಹಾಕಿ. ಸಾರ್, ತೆಗೆದುಕೊಳ್ಳಿ ಪ್ರಸಾದವನ್ನು. ಅನುಸೂಯ, ಮಹಾಪತಿರತೆಯಾದ ಮಹಾಸತಿ ಅನುಸೂಯತೆ, ನಿನ್ನ ಕೀರ್ತಿ ಹಾಗೂ ನಿನ್ನ ಚರಿತ್ರೆ ಅಮರವಾಗಲಿ. ಸಾರ್, ಅಂತ್ರಿಮ ಋಷಿಯ ಪಾದಾಮೃತದಿಂದ ಹರಿಹರಿ ಬ್ರಹ್ಮಾದಿಗಳು ಅವಳ ಕೈಯಲ್ಲಿ ಕೂಸಾದಂತೆ ಇಂದು ನಿಮ್ಮ ಪಾದಾಮೃತವೇ ನನಗೆ ಪಾವನ. ಈ ತಾಯಿಯ ಶ್ರೀ ಶರಣ ಸಾಕ್ಷಿ ಈ ನನ್ನ ಪತಿರವತೆಗೆ ಸಾಕ್ಷಿ ಸ್ವಾಮಿ. ಅಂತ ಸಾಧ್ವಿ ಹೆಸರನ್ನು ಹೊತ್ತು ಮುತ್ತೈದೆಯಾದ ನಿನ್ನಂತವಳ ಕೈ ಹಿಡಿದ ನಾನೇ ನಿಜಕ್ಕೂ ತುಂಬ ಧನ್ಯ. ಈ ಜಗದ ಉದ್ದಾಗಲಕ್ಕೂ ಈ ಮನೆಯ ವಂಶ ವೃಕ್ಷಕ್ಕೂ ಈ ಮನೆ ಕೀರ್ತಿ ಕೆಲಸಕ್ಕೂ ನೀನೇ ಕಾರಣರಾಗಿ ಈ ಜಗದ ಹೆಣ್ಣಿನ ಬಗ್ಗೆ ಪಾತಿ ವೃತ್ಯದ ಪರಿಚಯ ನಿನ್ನಿಂದಲೇ ಮತ್ತೊಂದು ಹೊಸ ಬೆಳಕು ಮೂಡಲಿ. ನಾನೇ ಗರಿತಿ ಎಂದು ಎದೆ ತಟ್ಟಿ ಪತಿವ್ರತೆ ಎಂಬ ಪತಿಯ ಪಾದ ಮುಟ್ಟಿ ಮತ್ತೊಮ್ಮೆ ಹಾಡಲಿ ನನ್ನ ಹೆತ್ತವರ ಕನಿಸಿನೊಂದಿಗೆ ಈ ಗರಿತಿಯ ಹಾಡನ್ನು. ಅಂಥ ಶಕ್ತಿಯನ್ನು ಆ ತಾಯಿ ಕರುಣಿಸಲಿ ಎಂದು ಆ ದೇವಿಗೆ ನಾನು ಶರಗುಟ್ಟು ಬೇಡಿಕೊಂಡಂತೆ ನೀವು ಕೂಡ ಕರ ಮುಗಿದು ಪಡೆದುಕೊಳ್ಳಿ ಅಂಥ ವರವನ್ನು. ಅಮ್ಮ ತ್ರಿಲೋಕ ಮಾತೆ, ಹರಿ 10 ಅವತಾರದಲ್ಲಿ ನಿನ್ನ 11ನೇ ಅವತಾರದ ಅದ್ಭುತ ಶಕ್ತಿ ಏನೆಂದು ವರ್ಣಿಸಲಮ್ಮ ತಾಯಿ. ನಿನ್ನ ಅಷ್ಟ ಭುಜಗಳು ಅಷ್ಟ ದಿಕ್ಕನ್ನೇ ಸೂಚಿಸಿ ಜಗತ್ತಿನ ದುಷ್ಟರು ಸಂಹರಿಸಿ ಕಷ್ಟವನ್ನು ಕಳೆದಂತೆ ಈ ಕಲಿಯುಗಕ್ಕೆ ಮಹಾಕಾರಿಯಾಗಿ ಅವತರಿಸಿ ಈ ಜಗದ ದುಷ್ಟರು ಸಂಹರಿಸಲು ಮತ್ತೊಮ್ಮೆ ಹುಟ್ಟಿ ಬಾ ತಾಯಿ, ಮತ್ತೊಮ್ಮೆ ಹುಟ್ಟಿ ಬಾ. ಏಕೆಂದರೆ ಸ್ವಚ್ಛ ಪವಿತ್ರ ಕನ್ನಡ ನೆಲದಲ್ಲಿ ಕುಲದ ಕಲಹ ನೆಪ್ಪಿಸಿ ಸ್ವಚ್ಛ ರಾಜಕಾರಣ ಮಾಡಿದೆ, ಜಾತಿಯ ಜಗಳ ಹಚ್ಚಿ ಹಿಂದೂ ಧರ್ಮದ ನಡೆ ನುಡಿ ಮರೆತು ಮಗಳೆಂಬುದನ್ನು ಮರೆತು ಮಾಡಿದ ಸ್ಥಾನಕ್ಕೆ ವೈಯಲ್ಲಿ ಎತ್ತಿಸಿದವರಿಗೆ ನೀನೇ ಕ್ರಾಂತಿಯ ಕಟ್ಟುಗ ಹಿಡಿದು ಅವತರಿಸು ಬಾರಮ್ಮ, ಅವತರಿಸು ಬಾ. ಇದ್ದೀನಿ ಸ್ವಾಮಿ, ಆ ದೇವರಲ್ಲಿ ನೀವು ಬೇಡಿಕೊಂಡ ಮಾತು ರಾಹು ಕೇತುವಿನಂತಿದೆ. ಹೌದು ಅನಿಸಿಯಾ, ಹೌದು. ಈ ಸಮಾಜದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಕಾರ್ಯ ನಡತೆಯನ್ನು ನೋಡಿದರೆ ನನ್ನಂತ ರಾಮ ಭಕ್ತರು ಜೀವದಿಂದ ಉಳಿಬಾರದು. ದಿನಕ್ಕೊಂದು ಕೊಲೆ, ಸುಲೆಗೆ, ಅತ್ಯಾಚಾರ, ಆ ಧರ್ಮದ ಅಟ್ಟಹತ್ಯೆ, ಗೋಕಾಶಿನಿಗೆ ದ್ರೋಹ, ಬೈರೇಗೌಡರು ಈ ಸಮಾಜದ ಮೂಲೆ ಮೂಲೆಯಲ್ಲಿ ತುಂಬಿದ್ದಾರೆ. ಅಂತ ಕಳ್ಳ ಕದಿಮರು ಒಂದಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮದ ಜಾಗರಣೆಯನ್ನು ನಿಲ್ಲಿಸಿದ್ದಾರೆ. ದೇವರ ಜೈಕಾರ, ನಮಾಜ, ಸ್ಮರಣೆ ಎಲ್ಲವನ್ನು ನಿಲ್ಲಿಸಿ ಕಂಡವರ ಆಸ್ತಿಗೆ ಕೈ ಹಾಕಿ ಗಂಡದ ದೊರೆಗಳಾಗಿ ರಂಡೇರ ರಾಸಲೀಲೆ ಚಲೆ ಎಂಬ ಮಂಚ ಹತ್ತಿ ನಿತ್ಯ ಸತ್ಯದ ನೆತ್ತಿ ಮೇಲೆ ಕಾಲಿಟ್ಟು ಮೆರೆಯುವ ಆ ನಾಲಾಯಕರ ಕಾಡು ಕಡಿದು ಈ ನಾಡಿನ ಪಾದ ತೊಳೆದು ಇದೇ ಹೋರಾಟಕ್ಕೆ ಸತ್ತ ನನ್ನ ಹೆತ್ತವರ ಕನಸನ್ನು ನನಸಾಗಿಸಿದ್ರೆ ನನ್ನ ಹೆಸರು ರಾಮಲಿಂಗನೇ ಅಲ್ಲ ಅನುಸೂಯ, ರಾಮಲಿಂಗ. ಈ ಮಾತು ಸತ್ಯ. ಇದೇನು ಸಾವು, ಇದೇನು ನೀವು ಆಡುವ ಮಾತು? ನಿತ್ಯ ಸತ್ಯವೇ ನನ್ನ ಉಸಿರೆಂದು ಹೋರಾಟ ನಡೆಸಿದ ನಿಮ್ಮ ತಂದೆಯನ್ನಲ್ಲದೆ ಭಗವದ್ಗೀತೆ ಭಕ್ತ ರಾಮರಾಜನ ಕನಸು ಹೊತ್ತು ಬ್ರಿಟಿಷರ ಬಗ್ಗು ಬಡಿದು ಶಾಂತಿ ಕ್ರಾಂತಿಯಿಂದ ಈ ದೇಶವನ್ನು ತಂದುಕೊಟ್ಟಿರುವ ಆ ಮಹಾತ್ಮ ಗಾಂಧೀಜಿಯನ್ನು ಬಳಿ ತೆಗೆದುಕೊಂಡಿದ್ದು ಈ ಸಮಾಜ. ಅಂಥದ್ರಲ್ಲಿ ನಮ್ಮಂಥವರು ಬಾಡೇನು ಸ್ವಾಮಿ, ದಯವಿಟ್ಟು ದಯವಿಟ್ಟು ಏನುವ ಹಠವನ್ನು ಬಿಟ್ಟು ಬಿಡಿ. ಸಾವಿಗೆ ಹೆದರಿದರೆ ನೋವಿನ ಅರ್ಥ ತಿಳಿಯೋದಿಲ್ಲ ಅನುಸೂಯ. ನನಗೆ ಈ ರೀತಿ ಮಾತನಾಡಲು ಈ ನಿನ್ನ ದೇವಿಯ ಚೈತನ್ಯ ತುಂಬುತ್ತಿದ್ದಾಳೆ. ಅದು ಏನೆಂದು ಗೊತ್ತೇ? ಈಗ ಪುರುಷನಾಗಿ ನಿನ್ನ ಮನೆಯಲ್ಲಿ ನಿನ್ನ ತಮ್ಮನೇ ಹುಟ್ಟಿದ್ದಾನೆಂದು ಕೂಗಿ ಕೂಗಿ ಹೇಳುತ್ತಿದ್ದಾಳೆ. ಅದಕ್ಕಾಗಿ ನನ್ನ ತಮ್ಮನೆಂಬ ಸಿದ್ಧಲಿಂಗ ಶಕ್ತಿಗೆ ಕ್ರಮಬದ್ಧವಾಗಿ ಧರ್ಮ ಶಕ್ತಿ ತುಂಬಿ ಈ ಜಗದಲ್ಲಿ ನಡೆಯುವ ಅನ್ಯಾಯಕ್ಕೆ ನ್ಯಾಯ ಎಂಬ ಖಡ್ಗ ಕೊಟ್ಟು ಸತ್ಯ ಎಂಬ ಮಂತ್ರ ಊದಿ ಅಹಿಂಸೆ ಎಂಬ ಸ್ಥಳದಲ್ಲಿ ನೀತಿ ಪಾಠ ಹೇಳಿ ಈಗ ನಡೆಯುವ ಧರ್ಮಕ್ಕೆ ನಾಂದಿ ಹಾಡಿ ಈ ಜಗದ ಬಾಳ ಪುಟದಲ್ಲಿ ನಿಚ್ಚಳವಾಗಿ ಬರೆಸುವೆ ನನ್ನ ಹೆತ್ತವರ ಕನಸೆಂಬ ಚರಿತ್ರೆ. ಇದೇನು ಸ್ವಾಮಿ, ಎಂಥ ಸಂತತದ ವಾರ್ತೆಯನ್ನು ಹೇಳಿದ್ರು. ನನ್ನ ಮೈದನ ಪ್ರತಿ ರಕ್ತದ ಕನಕನದಲ್ಲೂ ಈ ತಾಯಿ ಚೈತನ್ಯದ ಅಡಿಗೆ ತುಂಬಿದೆ ಅಂದಮೇಲೆ ನಿಜಕ್ಕೂ ನಾವೇ ಧನ್ಯರು. ಪನಿಸಂ ಆ ಎಲ್ಲ ಚಿಂತೆಯನ್ನು ಮರೆತು ನನ್ನ ಮೈದನಲ್ಲಿ ಅಂತಹ ಶಕ್ತಿ ಇದೆ ಅಂದ ಮೇಲೆ ನಾವು ಧನ್ಯರೆಂದು ತಿಳಿದುಕೊಂಡು
ಹಾಡುವೆ ಬಾಳ ಗೀತೆಯನ್ನು. ನನ್ನೊಳಗೆ ನೀ